ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಋಣಮೋಚನಾದಿ ತೀರ್ಥ ಮಾಹಾತ್ಮ್ಯ ವರ್ಣನವೆಂಬ 42ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಸೂತನು ಹೇಳುತ್ತಾನೆ, ಮುನಿವರಿಯರೇ, ಬಳಿಕ ಹಿಂದೆ ಹೇಳದಿರುವ ಸೇತು ಮಧ್ಯದಲ್ಲಿರುವ ಇತರ ತೀರ್ಥಗಳ ಮಹಾತ್ಮೆಯನ್ನು ನಾನು ಹೇಳುವೆನು. ಇಲ್ಲಿ ಅತಿ ಪವಿತ್ರವಾದ ಋಣಮೋಚನವೆಂಬ ತೀರ್ಥವಿದೆ. ಇಲ್ಲಿ ಸ್ನಾನ ಮಾಡುವುದರ ತ್ರಿವಿಧ ಋಣಗಳು ಪರಿಹಾರವಾಗುವವು. ದ್ವಿಜವರಿಯರೇ, ಜಗತ್ತಿನಲ್ಲಿ ಜನಿಸಿದ ಮಾನವನಿಗೆ ಋಷಿ, ದೇವ, ಪಿತೃ ಸಂಬಂಧವಾದ 3 ಋಣಗಳಿರುವವು. ಬ್ರಹ್ಮಚರ್ಯೆಯನ್ನು ಅನುಷ್ಠಾನ ಮಾಡದಿರುವುದರಿಂದ ಋಷಿ ಋಣವುಳ್ಳವನು, ಯಜ್ಞಾದಿಗಳನ್ನು ಮಾಡದಿರುವುದರಿಂದ ದೇವ ಋಣವುಳ್ಳವನು ಆಗುವನು, ಸಂತತಿ ಇಲ್ಲದಿರುವುದರಿಂದ ಪಿತೃ ಋಣವುಳ್ಳವನಾಗುವನು. ಬ್ರಹ್ಮಚರ್ಯೆ, ಯಾಗ, ಸುತರಿಲ್ಲದಿರುವುದರಿಂದ ಉಂಟಾದ ತ್ರಿವಿಧ ಋಣಗಳು ಋಣಮೋಕ್ಷವೆಂಬ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಪರಿಹಾರವಾಗುವವು. ಈ ಋಣಮೋಕ್ಷ ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ಸಂತೋಷಗೊಳ್ಳುವಂತೆ ಬ್ರಹ್ಮಚರ್ಯ, ಯಜ್ಞ, ಸುತರಿಂದ ಋಷಿ, ದೇವ, ಪಿತೃಗಳು ಸಂತೋಷಗೊಳ್ಳುವುದಿಲ್ಲ. ಮತ್ತು ಇಲ್ಲಿ ಸ್ನಾನ ಮಾಡುವುದರಿಂದ ದರಿದ್ರರಾದ ಸಾಲಗಾರರು ಎಲ್ಲ ಸಾಲಗಳಿಂದ ಬಿಡುಗಡೆಯನ್ನು ಹೊಂದಿ ಹಣಗಾರರಾಗುವರು. ಮಾನವರು ಇಲ್ಲಿ ಸ್ನಾನ ಮಾಡುವುದರಿಂದ ಋಣಮುಕ್ತರಾಗುವ ಕಾರಣ ಈ ತೀರ್ಥವು ಋಣಮೋಚನವೆಂಬ ಹೆಸರನ್ನು ಪಡೆದಿರುವುದು. ಆದುದರಿಂದ ಋಣವುಳ್ಳವರೆಲ್ಲರೂ ಅದರ ಪರಿಹಾರಕ್ಕಾಗಿ ಇಲ್ಲಿ ಸ್ನಾನ ಮಾಡಬೇಕು. ಈ ತೀರ್ಥಕ್ಕೆ ಸಮವಾದ ತೀರ್ಥವು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇಲ್ಲಿ ಪಾಂಡವರು ನಿರ್ಮಿಸಿದ ಮತ್ತೊಂದು ದೊಡ್ಡ ತೀರ್ಥವಿರುವುದು. ಯುಧಿಷ್ಠಿರಾದಿ ಪಂಚಪಾಂಡವರು ಸುಖ ಭೋಗವನ್ನು, ಮೋಕ್ಷವನ್ನು ಕೊಡುವ ಈ ತೀರ್ಥವನ್ನು ಉದ್ದೇಶಿಸಿ ಹಿಂದೆ ಯಾಗ ಮಾಡಿರುವರು. ಈ ಪಂಚಪಾಂಡವ ತೀರ್ಥದಲ್ಲಿ 10 ಕೋಟಿ ಸಾವಿರ ಉತ್ತಮ ತೀರ್ಥಗಳು ಯಾವಾಗಲೂ ಸನ್ನಿಹಿತವಾಗಿರುವವು. ಹಾಗೆಯೇ ಆದಿತ್ಯರು, ವಸುಗಳು, ರುದ್ರರು, ಸಾಧ್ಯರು, ಮರುತ್ತುಗಳು ಇವರು ಈ ಪಾಂಡವ ತೀರ್ಥದಲ್ಲಿ ಸನ್ನಿಹಿತರಾಗಿರುವರು. ಇಲ್ಲಿ ಮಿಂದವನು, ಪಿತೃಗಳು, ದೇವತೆಗಳು ಇವನು ಸಕಲ ಪಾಪ ಮುಕ್ತನಾಗಿ ಬ್ರಹ್ಮಲೋಕದಲ್ಲಿ ಪೂಜ್ಯನಾಗುವನು. ಪರಿಶುದ್ಧವಾದ ಈ ತೀರ್ಥದ ದಡದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಭೋಜನ ಮಾಡಿಸಿದವನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಂತೋಷಗೊಳ್ಳುವನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ಬೇರೆ ಯಾರೇ ಆಗಲಿ ಈ ಉತ್ತಮ ತೀರ್ಥದಲ್ಲಿ ಮಿಂದು ಬಳಿಕ ಕೀಳು ಜನ್ಮವನ್ನು ಪಡೆಯುವುದಿಲ್ಲ. ಪುಣ್ಯ ಕಾಲದಲ್ಲಿ ಪಾಂಡವ ಮಹಾತೀರ್ಥದಲ್ಲಿ ಮಿಂದ ಮಾನವೋತ್ತಮನು ನರಕವನ್ನು ಕಾಣುವುದಿಲ್ಲ. ಪಾಂಡವ ಮಹಾತೀರ್ಥವನ್ನು ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ಸ್ಮರಿಸಿದ ಮಾನವನು ಗಂಗಾದಿ ಸಮಸ್ತ ತೀರ್ಥಗಳಲ್ಲಿ ಮಿಂದವನಂತಾಗುವನು. ಗಂಧಮಾದನ ಶೀಲದಲ್ಲಿ ಇಂದ್ರಾದಿ ದೇವತೆಗಳು ದೈತ್ಯರ ನಾಶಕ್ಕಾಗಿ ಯಾಗ ಮಾಡಿದ ದೇವತೀರ್ಥವೆಂಬ ಮತ್ತೊಂದು ತೀರ್ಥವಿದೆ. ಮನುಷ್ಯನು ದೇವತೀರ್ಥದಲ್ಲಿ ಮಿಂದು ಸಮಸ್ತ ಪಾಪ ಮುಕ್ತನಾಗಿ ಸಕಲೇಷ್ಟಾರ್ಥಗಳಿಂದ ಕೂಡಿದ ಶಾಶ್ವತ ಲೋಕಗಳನ್ನು ಸೇರುವನು. ಹುಟ್ಟಿದ ಮೊದಲ್ಗೊಂಡು ಸ್ತ್ರೀಯಾಗಲಿ ಪುರುಷನಾಗಲಿ ಮಾಡಿದ ಪಾಪವು ಈ ದೇವತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಕೂಡಲೇ ಪರಿಹಾರವಾಗುವುದು. ಸಕಲ ದೇವತೆಗಳಿಗೂ ವಿಷ್ಣುವು ಹೇಗೆ ಆದಿಯೋ ಹಾಗೆಯೇ ಸಮಗ್ರ ತೀರ್ಥಗಳಿಗೆ ಶ್ರೇಷ್ಠವಾದ ದೇವಕೊಂಡವು ಮೊದಲನೆಯದು. 100 ವರ್ಷ ಅಗ್ನಿಹೋತ್ರ ಮಾಡಿದವನು, ಈ ದೇವಕೊಂಡದಲ್ಲಿ ಒಮ್ಮೆ ಮಿಂದವನು, ಇವರಿಬ್ಬರು ಸಮವಾದ ಪುಣ್ಯವುಳ್ಳವರು. ಈ ದೇವತೀರ್ಥದಲ್ಲಿ ದಾನವು, ವಾಸವು ದುರ್ಲಭವಾದುದು. ದೇವತೀರ್ಥ ಗಮನವು, ಸ್ನಾನವು ಅತಿ ದುರ್ಲಭವಾದುದು. ದೇವತೆಗಳು, ಋಷಿಗಳು, ಪಿತೃಗಳು ಇವರು ಸೇವಿಸಿದ ದೇವತೀರ್ಥವನ್ನು ಹೊಂದಿ ಮಾನವನು ಅಶ್ವಮೇಧ ಯಾಗದ ಫಲವನ್ನು ಪಡೆಯುವನು, ವಿಷ್ಣು ಲೋಕವನ್ನು ಸೇರುವನು. 2, 3, 5 ಅಥವಾ 6 ದಿನಗಳು ನರಕ ನಾಶಕವಾದ ದೇವಕುಂಡದ ದಡದಲ್ಲಿ ವಾಸಿಸಿದವನು ಮರಳಿ ಹುಟ್ಟದೆ ಉತ್ತಮ ಸಿದ್ಧಿಯನ್ನು ಹೊಂದುವನು. ನರನು ಈ ದೇವತೀರ್ಥದಲ್ಲಿ 3 ದಿನ ಸ್ನಾನ ಮಾಡುವುದರಿಂದ ವಾಜಪೇಯ ಯಾಗದ ಫಲವನ್ನು ಪಡೆಯುವನು. ಇದನ್ನು ಸ್ಮರಿಸಿದವನು ಕೂಡಲೇ ಪಾಪಮುಕ್ತನಾಗುವನು. ಮಾನವನು ಈ ತೀರ್ಥದ ದಡದಲ್ಲಿ ಪಿತೃಗಳನ್ನು, ದೇವತೆಗಳನ್ನು ಪೂಜಿಸಿ ಸಕಲೇಷ್ಟಾರ್ಥ ಸಮೃದ್ಧನಾಗಿ ಎಲ್ಲ ಯಜ್ಞಗಳ ಫಲವನ್ನು ಪಡೆಯುವನು. ಈ ತೀರ್ಥಕ್ಕೆ ಸಮವಾದ ಪುಣ್ಯ ಸ್ಥಳವು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಆದುದರಿಂದ ಮೋಕ್ಷಾರ್ಥಿಗಳು, ಐಹಿಕಾಮುಷ್ಮಿಕ ಫಲಗಳನ್ನು ಬಯಸುವವರು ಅವಶ್ಯವಾಗಿ ದೇವತೀರ್ಥದಲ್ಲಿ ಸ್ನಾನ ಮಾಡಬೇಕು. ಎಲೈ ಬ್ರಾಹ್ಮಣರೇ, ದೇವತೀರ್ಥದ ಮಹಾತ್ಮೆಯನ್ನು ಸಂಕ್ಷೇಪವಾಗಿ ಹೇಳಿರುವೆನು. ಇದರ ಮಹಾತ್ಮೆಯನ್ನು ವಿಸ್ತಾರವಾಗಿ ಹೇಳಲು ಸಾಧ್ಯವಿಲ್ಲ. ಮೋಕ್ಷವನ್ನೀಯುವ ರಾಮಸೇತುವಿನಲ್ಲಿರುವ ಸುಗ್ರೀವ ತೀರ್ಥವನ್ನು ಈಗ ಹೇಳುವೆನು. ಈ ಸುಗ್ರೀವ ತೀರ್ಥದಲ್ಲಿ
ಭಕ್ತಿಯಿಂದ ಸ್ನಾನ ಮಾಡಿದ ಮಾನವನು ಸೂರ್ಯಲೋಕವನ್ನು ಸೇರುವನು. ಅಶ್ವಮೇಧ ಯಾಗದ ಫಲವನ್ನು ಪಡೆಯುವನು. ಬ್ರಹ್ಮಹತ್ಯಾದಿ ಪಾಪಗಳು ಪರಿಹಾರವಾಗುವವು. ಸುಗ್ರೀವ ತೀರ್ಥಕ್ಕೆ ಹೋಗುವುದರಿಂದ ನರನು 1000 ಗೋದಾನದ ಫಲವನ್ನು ಹೊಂದುವನು. ಆ ತೀರ್ಥದ ಸ್ಮರಣೆಯಿಂದ ವೇದ ಪಾರಾಯಣ ಮಾಡಿದ ಫಲವನ್ನು ಪಡೆಯುವನು. ಆ ತೀರ್ಥದ ತೀರದಲ್ಲಿ 1 ದಿನ ಉಪವಾಸ ಮಾಡುವುದರಿಂದ ಪ್ರಾಯಶ್ಚಿತ್ತವಿಲ್ಲದೆ ಮಹಾಪಾತಕಗಳು ನಾಶವಾಗುವವು. ಮಾನವನು ಅಲ್ಲಿ ಸ್ನಾನ, ಪಿತೃದೇವತೆಗಳ ತರ್ಪಣ ಇವುಗಳನ್ನು ಮಾಡುವುದರಿಂದ ಅಪ್ತೋರ್ಯಾಮಜ್ಞದ 8ರಷ್ಟು ಫಲವನ್ನು ಪಡೆಯುವನು. ಸ್ನಾನ ಮಾತ್ರದಿಂದ ನರಮೇಧ ಹೊಂದುವನು. ನರನು ಸುಗ್ರೀವ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಪೂರ್ವಜನ್ಮ ಸ್ಮರಣೆಯುಳ್ಳವನಾಗುವನು. ಎಲೈ ವಿಪ್ರರೇ, ಇಷ್ಟಾರ್ಥವು ಕೈಗೂಡುವುದಕ್ಕಾಗಿ ಸುಗ್ರೀವ ತೀರ್ಥಕ್ಕೆ ಹೋಗಿರಿ. ಬ್ರಾಹ್ಮಣರೇ, ಸುಗ್ರೀವ ತೀರ್ಥದ ಮಹಾತ್ಮೆಯನ್ನು ನಿಮಗೆ ಹೇಳಿರುವೆನು. ಈಗ ನಳತೀರ್ಥದ ವೈಭವವನ್ನು ತಿಳಿಸುವೆನು. ನಳ ಸ್ನಾನ ಮಾಡುವುದರಿಂದ ನರನು ಸ್ವರ್ಗಲೋಕವನ್ನು ಸೇರುವನು. ಇದರಲ್ಲಿ ಒಂದಾವೃತ್ತಿ ಸ್ನಾನ ಮಾಡುವುದರಿಂದ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುವನು ಮತ್ತು ಅಗ್ನಿಷ್ಠೋಮ, ಅತಿರಾತ್ರ ಮೊದಲಾದ ಯಾಗಗಳ ಉತ್ತಮ ಫಲವನ್ನು ಪಡೆಯುವನು. ಅಲ್ಲಿ 3 ರಾತ್ರಿ ವಾಸ ಮಾಡಿ ಪಿತೃದೇವತೆಗಳಿಗೆ ತರ್ಪಣಗೈದರೆ ಸೂರ್ಯನಂತೆ ಪ್ರಕಾಶಿಸುವನು. ಅಶ್ವಮೇಧ ಯಾಗದ ಫಲವನ್ನು ಹೊಂದುವನು. ಇನ್ನು ಮಹಾಪಾತಕವನ್ನು ನೀಗಿಸುವ ಅಗ್ನಿಯ ಮಗನಾದ ನೀಲನು ಸೇತುವೆಯಲ್ಲಿ ನಿರ್ಮಿಸಿದ ಮೋಕ್ಷವನ್ನೀಯುವ ನೀಲತೀರ್ಥವನ್ನು ಹೇಳುವೆನು. ನೀಲತೀರ್ಥದಲ್ಲಿ ಮಿಂದ ನರನು ಸರ್ವ ಪಾಪ ಮುಕ್ತನಾಗಿ ಬಹುವರ್ಣ್ಯ ಯಾಗದ 100ರಷ್ಟು ಫಲವನ್ನು ಪಡೆಯುವನು. ಸಕಲೇಷ್ಟಾರ್ಥ ಸಮೃದ್ಧನಾಗಿ ಅಗ್ನಿಲೋಕವನ್ನು ಹೊಂದುತ್ತಾನೆ. ಗಂಧಮಾದನ ಪರ್ವತದಲ್ಲಿ ಗವಾಕ್ಷನು ನಿರ್ಮಿಸಿದ ತೀರ್ಥವಿರುವುದು. ಇಲ್ಲಿ ಸ್ನಾನ ಮಾಡುವುದರಿಂದಲೇ ನರನು ನರಕವನ್ನು ಹೊಂದುವುದಿಲ್ಲ. ಇಲ್ಲಿ ಅಂಗದನು ನಿರ್ಮಿಸಿದ ತೀರ್ಥವೂ ಇದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಮಾನವನು ದೇವೇಂದ್ರ ಪದವಿಯನ್ನು ಅನುಭವಿಸುವನು. ಇಲ್ಲಿ ಗಜ, ಗವಯ, ಶರಭ, ಅತಿ ಬಲಿಷ್ಠನಾದ ಕುಮುದ, ಹರ, ಪನಸ ಇವರಿಂದಲೂ ಇನ್ನೂ ಇತರ ವಾನರರಿಂದಲೂ ನಿರ್ಮಿಸಲ್ಪಟ್ಟ ತೀರ್ಥಗಳು ಇವೆ. ಈ ತೀರ್ಥಗಳಲ್ಲಿ ಮಿಂದ ಮನುಷ್ಯರು ಮೋಕ್ಷವನ್ನೈದುವರು. ವಿಭೀಷಣನು ನಿರ್ಮಿಸಿದ ಪಾಪನಾಶಕವು ಅತ್ಯಂತ ದುಃಖವನ್ನು ನೀಗಿಸುವುದು, ರೋಗವನ್ನು ಪರಿಹರಿಸುವುದು, ಮಹಾಪಾತಕಗಳಿಗೆ ಬೆಂಕಿಯಂತಿರುವುದು, ಕುಂಭೀಪಾಕ ಮೊದಲಾದ ನರಕದ ದುಃಖಗಳನ್ನು ನಿವಾರಿಸುವುದು, ದುಸ್ವಪ್ನವನ್ನು ನಾಶಗೊಳಿಸುವುದು, ಅತಿಶಯವಾದ ಬಡತನವನ್ನು ನೀಗಿಸುವುದು ಆದ ಉತ್ತಮ ತೀರ್ಥವೊಂದಿರುವುದು. ಇಲ್ಲಿ ಮಿಂದ ನರನಿಗೆ ಪಾತಕವೂ ಇರುವುದಿಲ್ಲ. ಅವನು ಹಿಂದಿರುಗುವಿಕೆ ಇಲ್ಲದ ವೈಕುಂಠಲೋಕವನ್ನು ಹೊಂದುವನು. ಇನ್ನು ವಿಭೀಷಣನ ಮಂತ್ರಿಗಳು ನಿರ್ಮಿಸಿದ 4 ತೀರ್ಥಗಳಿರುವವು. ಅಲ್ಲಿ ಮಿಂದ ಮನುಷ್ಯನು ಸಮಸ್ತ ಪಾಪ ಮುಕ್ತನಾಗುವನು. ಬ್ರಾಹ್ಮಣರೇ, ಸರಯೂ ನದಿಯು ರಾಮೇಶ್ವರನನ್ನು ಸೇವಿಸಲು ಯಾವಾಗಲೂ ಗಂಧಮಾದನ ಪರ್ವತದಲ್ಲಿರುವುದು. ಸಮಸ್ತ ಮಾನವರು ಅಲ್ಲಿ ಮಿಂದು ನಿಖಿಲ ಪಾಪ ಮುಕ್ತರಾಗಿ ಸಮಸ್ತ ಯಜ್ಞ, ತಪಸ್ಸು, ತೀರ್ಥ ಇವುಗಳ ಸೇವೆಯ ಫಲವನ್ನು ಪಡೆಯುವರು. ಪವಿತ್ರವಾದ ಈ ಗಂಧಮಾದನ ಪರ್ವತದಲ್ಲಿ ಗಂಗೆ ಮೊದಲಾದ ನದಿಗಳು, 7 ಸಮುದ್ರಗಳು ಇರುವವು. ಇಲ್ಲಿ ಪವಿತ್ರವಾದ ಋಷ್ಯಾಶ್ರಮಗಳು, ಪುಣ್ಯ ಅರಣ್ಯಗಳು, ಹರಿಹರರ ಉತ್ತಮ ಕ್ಷೇತ್ರಗಳು ಯಾವಾಗಲೂ ಸನ್ನಿಹಿತ. ಈ ಸೇತುವೆಯಲ್ಲಿ ಉಪವೀತಾಂತರ ತೀರ್ಥವಿರುವುದೆಂದು ಬ್ರಹ್ಮನು ಹೇಳಿರುವನು. ಇಲ್ಲಿ 33 ಕೋಟಿ ದೇವತೆಗಳು ಪಿತೃಗಳಿಂದಲೂ ಸಕಲ ಮುನಿಗಳಿಂದಲೂ ಯಕ್ಷರು, ಸಿದ್ಧರು, ಕಿನ್ನರರು ಇವರಿಂದಲೂ ಸಹಿತರಾಗಿ ಶ್ರೀರಾಮಚಂದ್ರನ ಅಪ್ಪಣೆಯಿಂದ ವಾಸಿಸುತ್ತಾರೆ. ಶ್ರೀ ಸೂತನು ಹೇಳುತ್ತಾನೆ, ಎಲೈ ಬ್ರಾಹ್ಮಣೋತ್ತಮರೇ, ನಾನು ಆತ್ಮೆಯನ್ನು ಹೇಳಿರುವೆನು. ಇದನ್ನು ಓದುವವನು ಅಥವಾ ಕೇಳುವವನು ದುಃಖ ಮುಕ್ತನಾಗಿ ಹಿಂದಿರುಗುವಿಕೆ ಇಲ್ಲದ ಮೋಕ್ಷವನ್ನು ಹೊಂದುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಋಣಮೋಚನಾದಿ ತೀರ್ಥ ಮಹಾತ್ಮ್ಯ ವರ್ಣನವೆಂಬ 42ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.